ನೀವು ಸ್ಟೇಜ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ವರ್ಕ್ಶಾಪ್ಗಳಲ್ಲಿ ಕೆಲವೊಂದ್ಸಲ ಸ್ಪೀಕರ್ಸ್ ಈಗ ಸ್ಪೀಚ್ ಮಾಡೋರು ಏನ್ ಮಾತಾಡ್ತಿರೋರು ಅನ್ನೋದು ಕರೆಕ್ಟ್ ಆಗಿ ಕೇಳಿಸಲ್ಲ. Right. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕಂದ್ರೆ ಅವ್ರದ್ದು ಹಿಯರಿಂಗ್ ಏಡಲ್ಲಿ ಒಂದು ಸ್ವಿಚ್ ಇರುತ್ತೆ, ಟಿ ಕಾಯಿಲ್ ಸ್ವಿಚ್ ಅಂತ. ಅದನ್ನ ಆನ್ ಮಾಡಿದ್ರೆ ಇದು ಆಟೋಮೆಟಿಕ್ ನಮ್ಮ ಇಂಡಕ್ಷನ್ ಲೂಪಿಗೆ ಕನೆಕ್ಟ್ ಆಗುತ್ತೆ. Okay. ಸ್ಪೀಕರ್ ಏನೇನ್ ಮಾತಾಡ್ತಾರೆ ಮೈಕದಲ್ಲಿ ಅದೆಲ್ಲ ಕಿವಿಗೆ ಬರ್ತದೆ. Okay. ಅಂದ್ರೆ ಸೌಂಡ್ ಕ್ವಾಲಿಟಿ ಇಂಪ್ರೂವ್ ಆಗಿ ಕೇಳಿಸ್ತಾ ಇರುತ್ತೆ. Okay. ಅದೇ ರೀತಿ ನಮ್ಮ ಎಕ್ಸಿಬಿಷನ್ ಗ್ಯಾಲರಿ ಒಳಗಡೆನೂ ಅಷ್ಟೇ. ಈಗ ವೀಲ್ ಚೇರ್ ಅವ್ರಿಗೆ ಆರಾಮ್ಸೆ ಮೂವ್ ಆಗೋ ತರ ಪ್ಲೇಸಸ್ ಇದೆ. ಪ್ಲಸ್ ಈಗ ಕೆಲವೊಂದು ಆರ್ಟ್ ವರ್ಕ್ ನಾವು ಪೆಡೆಸ್ಟಲ್ ಮೇಲೆ ಪ್ಲೇಸ್ ಮಾಡಿದೀವಿ. ಆ Okay. ಪೆಡೆಸ್ಟಲ್ ಮೇಲೆ ಪ್ಲೇಸ್ ಮಾಡಿರುವಂತ ಆರ್ಟ್ ವರ್ಕ್ ಈಗ ವೀಲ್ ಚೇರ್ ಅಲ್ಲಿ ಫುಟ್ ರೆಸ್ಟ್ ಹೋಗಿ ಫುಟ್ ರೆಸ್ಟ್ ಗೆ ಡಿಸ್ಟರ್ಬ್ ಆಗದಿರೋ ತರ ನಾವು ಅದನ್ನ ಪೆಡೆಸ್ಟಲ್ ಕೆಳಗಡೆ ಜಾಗ ಮಾಡಿದೀವಿ. ಅದು ಆರ್ಟ್ ವರ್ಕ್ ಪ್ಲೇಸ್ಮೆಂಟ್ ಅಷ್ಟೇ, ಹೈಟ್ ಅಂದ್ರೆ ನಾನು ಈಗ ಕೂತ್ಕೊಂಡು ಕೂಡ ನೋಡ್ಬೇಕು ಅಥವಾ ನಿಂತ್ಕೊಂಡು ಕೂಡ ನೋಡೋ ತರ ನನ್ನ ಐ ವ್ಯೂಗೆ ಬರೋ ತರ ನಾವು ಅದನ್ನ ಪ್ಲೇಸ್ ಮಾಡಿದೀವಿ. ಸೊ ಅಂದ್ರೆ ಬೇರೆ ಬೇರೆ ನಮ್ ಗೈಡ್ ಲೈನ್ಸ್ ನ ಫಾಲೋ ಮಾಡ್ಕೊಂಡೆ ನಾವು